ಸರ್ ನಮಸ್ತೆ. ನಮಸ್ತೆ ಸರ್. ಹಾ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಸರ್. ಕೃಷ್ಣಮೂರ್ತಿ ಅಂತ. ಹೌದು ಸರ್. ಓಕೆ, ಎಲ್ಲಿಂದ ಬಂದಿದ್ದೀರಾ? ಸರ್ ನಾವು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಸರ್. ಹುಣಸೂರು ಟೌನಲ್ಲೇ ಇರೋದು. ಹುಣಸೂರು ಟೌನಾ? ಹೌದು ಸರ್. ಹಾಂ ಹಾಂ. ಚುಂಚನಕಟ್ಟೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ ನಮ್ಮ ತಾತ ಕಾಲದಿಂದ ಬರ್ತಾ ಇದ್ದೀವಿ ಸರ್. ಹೌದಾ? ಹೌದು. ಎಷ್ಟು ವರೆ ಇದೆ ಸರ್? ನಮ್ಮ ಹತ್ರ ಎರಡಿದೆ. ಒಂದು ಅದು ಮನೇಲಿ ಹುಟ್ಟಿರೋದು ಕರು ಒಂದು. ಓಕೆ. ಇದು ತಗೊಂಡಿದ್ದು ಸರ್, ನಾವು ಹೋದ ವರ್ಷ ತಗೊಂಡಿದ್ವಿ. ಹಾಂ ಹಾಂ ಹಾಂ. ತುಂಬಾ ಜನ ಕೇಳ್ತಾ ಇದಾರೆ, ನಾವು ಇವತ್ತೊಂದು ಸಾಲ ಇಡೋಣ ಅಂದ್ಬಿಟ್ಟು ಇಟ್ಟಿದ್ದೀವಿ ಸರ್. ಓಕೆ. ನೀವು ತಂದಿದ್ದಲ್ಲಿ? ಸರ್ ಇದೇ ಜಾತ್ರೆ ತಗೊಂಡಿದ್ದು. ಯಾವ ವರ್ಷ? ಹೋದ ವರ್ಷ ಸರ್. ಹೋದ ವರ್ಷ ತಗೊಂಡಿದ್ದು. ಹ್ಞೂ. ಹೋದ ವರ್ಷ ಎಷ್ಟಲ್ಲಿತ್ತು ಸರ್? ಅಲ್ಲೇ ಆಗಿರಲಿಲ್ಲ. ಹೋದ ವರ್ಷ ಅಲ್ಲೇ ಬಿದ್ದಿಲ್ಲ? ಅಲ್ಲೇ ಆಗಿರಲಿಲ್ಲ ಸರ್. ಬೇಬಿ ಜಾತ್ರೆಲ್ಲೂ ಅಲ್ಲಾಗಿರಲಿಲ್ಲ, ಪ್ರೈಸ್ ಆಗಿತ್ತು. ಮತ್ತೆ ಕೆಂಗಲಲ್ಲೂ ಪ್ರೈಸ್ ಆಗಿತ್ತು ಸರ್. ಹಾಂ ಹಾಂ ಹಾಂ. ಇವಾಗ ಎಷ್ಟಲ್ಲೋ? ಈಗ 4 ಬಿದ್ದುಬಿಟ್ಟಿದೆ ಸರ್. 2 ಇರಬೇಕಾಗಿತ್ತು. ಇನ್ನೂ ಸಮ್ಮತ್ತಿಲ್ಲ. ಹಾಂ ನೋಡಿ, ಇನ್ನೂ ಸಮ್ಮತ್ತಿಲ್ಲ. ಇನ್ನೊಂದು 2-3 ತಿಂಗಳು ಬೇಕಾ? ಹೌದು ಸರ್. ಹಾಂ ಹಾಂ. ಹೇಗೆ ಹಸಿರು ಮೇವೆಲ್ಲ ಕೊಡ್ತಾ ಇದ್ದೀರಾ? ಒಣಮೇವ? ಒಣಮೇವೆ ಕೊಡ್ತೀವಿ. ಸ್ವಲ್ಪ ಹಸಿರು ಕಾಯಿ ಇದೆ ಇದು. ಓಕೆ. ಹಾಂ. ಸ್ವಲ್ಪ ಸುಮಾರಾಗಿ ಬಣ್ಣ ಬರ್ತದೆ ಸರ್. ಓಕೆ. ಹಾಂ. ನಿಮ್ಗೆ ಎಷ್ಟು ಬಿತ್ತು ಬೆಲೆ? ಸರ್ ಬೆಲೆ ಅದು ಆಯ್ತು ಬಿಡಿ ಸರ್. ಅವತ್ತಿನ ಬೆಲೆ ಬೇಡವಾ? ಅವತ್ತಿನ ಬೆಲೆ ಬೇಡ. ಇವತ್ತಿನ ಬಜಾರ್ ಬೇರೆ ನಡೀತಾ ಇದೆ. ಓಕೆ ಓಕೆ. ಎಷ್ಟುವರೆಗೂ ಕೇಳ್ತಾ ಇದಾರೆ ಸರ್? ಕೇಳಿದ್ದಾರೆ. ಲಾಸ್ಟ್ ಟೈಮು ಕೆಂಗಲ್ ಜಾತ್ರೆಯಲ್ಲೇ ನಮ್ದು 2,70,000 ಕೇಳಿದ್ರು ಸರ್. ಹೌದಾ? ಕೆಲವ್ರಿಗೆ ಸುಳ್ಳು ಅಂತಿದ್ರು. ಅದಾದ್ಮೇಲೆ ಅವ್ರಿಗೆ ರಿಯಲೈಸ್ ಆಯ್ತು. ಕೆಲವರು ಅಲ್ಲೇ ಹೋಗಿ ವಿಚಾರಿಸಿದ್ದಾರೆ. ಓ ಬಿಡಪ್ಪ, ಗ್ಯಾರಂಟಿ ಅಂತ ಅನ್ಸುತ್ತೆ. ಇವಾಗ ನಿಮ್ಮೂರಲ್ಲಿ ಕರು ಹುಟ್ಟಿದೆ ಅದಕ್ಕೆ? ಸರ್ ನಮ್ಮ ಮನೇಲೆ ಹುಟ್ಟಿದೆ ಸರ್. ಈಗ ಹೌದಾ? 4 ಕರು ಹುಟ್ಟಿದೆ ಸರ್. ಯಾವ್ದು ಓರ್ಗರುಗಳ ಹೆಣ್ಗರ? ಹೆಣ್ಗರುನ ಓರ್ಗರು? ಹೆಣ್ಗರು 1 ಹುಟ್ಟಿದೆ ಸರ್. ಓರ್ಗರು 2 ಹುಟ್ಟಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಏನ್ ಹೆಸರಿಟ್ಟಿದ್ದೀರಾ ಅದಕ್ಕೆ? ಸರ್ ಹೆಸರೇನು ಇಡಲ್ಲ ಸರ್ ನಾವು. ಇಡಲ್ಲ? ಹಾಂ ಹಾಂ ಹಾಂ. ಏನ್ ಮೊಟ್ಟೆ ಕೊಡ್ತೀರಾ? ಮೊಟ್ಟೆ ಏನು ಕೊಡಲ್ಲ ಸರ್. ನಾವು ಅಂದ್ರೆ ಕರು ಇದ್ದಾಗ ಸ್ವಲ್ಪ ರವೆನು ತುಪ್ಪ ಕೊಡ್ತೀವಿ, ಸ್ಟ್ರಾಂಗ್ ಆಗ್ಲಿ ಅಂತ. ಈಗೇನ್ ರವೆನು ತುಪ್ಪ ಏನು ಕೊಡಲ್ಲ ಸರ್. ನಾವೀಗ ಏನ್ ಮಾಡ್ತೀವಿ ಅಂದ್ರೆ ಮಾಮೂಲಿ ತಿಂಡಿ ಹುಲ್ ಚೆನ್ನಾಗಿ ಮೇಯಿಸ್ತೀವಿ ಸರ್. ಮೈ ಚೆನ್ನಾಗಿ. ನಾವು ಬಾಕಿ ಅವ್ರಂಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಏನು ಹಾಕಲ್ಲ. ಸ್ವಲ್ಪ ನಾವು ಮಾಮೂಲಿ ಮೇವೆ ಕೊಡ್ತೀವಿ. ಕೊಂಬೆಲ್ಲ ಎರ್ಸಕ್ ಸಿಗ್ತಾರ ಅಲ್ಲೇ ಸುತ್ತಮುತ್ತ? ಕೊಂಬು ಮಾಡಿಸ್ತೀರಾ ನೀವು? ಎಷ್ಟು ಚಾರ್ಜ್ ಮಾಡ್ತೀರಾ ಹಸುಗೆ? ಸರ್ 400 ರೂಪಾಯಿ. 400 ರೂಪಾಯಿನ? ನಮ್ದೇನಿಲ್ಲ ಸರ್. ತಳಿ ಬೆಳಿಬೇಕು. ಇವಾಗ ಇವತ್ತೊಂದು ದಿನ ಪ್ರತಿಯೊಬ್ರು ಇವತ್ತು ಜಾತ್ರೆಯಲ್ಲಿ ಹುಡುಕ್ಬೋದು. ಇವತ್ತು ನೀವು ಎಲ್ಲಾರು ಓರಿಕರ ಬೇಕು ಅಂತ ಬಂದಿರೋರು ಯಾರು ಹಸು ಸಾಕಿಲ್ಲ. ಇವತ್ತಿನ ಕಾಲದಲ್ಲಿ ಇವತ್ತು ಜನರೇಷನ್ ಏನಾಗಿದೆ ಅಂದ್ರೆ ಅವ್ರು ಅರ್ತ್ಕೋಬೇಕು. ಪ್ರತಿಯೊಬ್ರು ಏನ್ ಮಾಡ್ತಿದಾರೆ ಅಂದ್ರೆ ಹಸು ಯಾರಿಗೂ ಬೇಕಾಗಿಲ್ಲ, ಎಲ್ಲಾರ್ಗು ಓರಿ ಕರು ಬೇಕು. ಯಾರ್ಯಾರ ಕೇಳೋ ಓರಿ ಕರು ಬೇಕು ಅಂತಾರೆ. ಬಟ್ ಓರಿ ಕರು ಬೇಕು ಅಂದ್ರೆ ರೀಪ್ರೊಡಕ್ಷನ್ ಆಗ್ಬೇಕು ಅಂದ್ರೆ ಮತ್ತೆ ನಾವು ಅದು ರೀಸೈಕಲ್ ಆಗ್ಬೇಕಲ್ಲ ಸರ್. ಅದು ರೀಸೈಕಲ್ ಎಲ್ಲೂ ಆಗ್ತಾ ಇಲ್ಲ. ಅವ್ರಿಗೆ ಜನಗಳು ಗೊತ್ತಾಯ್ತಲ್ಲ, 2 ಲಕ್ಷ 4 ಲಕ್ಷ ಅಂತ ಇದಾರೆ. ಬಟ್ ಆದ್ರೆ ಒಂದ್ ಕರು ಹಸು ಸಾಕೋದವನಿಗೆ ಗೊತ್ತಿರುತ್ತದೆ. ಈಗ ಒಂದು ಜೊತೆ 4 ಜೊತೆ ಎತ್ತು ಕಟ್ತಾರೆ, 10 ಜೊತೆ ಎತ್ತು ಕಟ್ತಾರೆ, ಒಂದು ಹಸು ಸಾಕ್ತಾ ಇಲ್ಲ. ಹಸು ಬೇಕಲ್ವ ಸರ್? ಮೇಜರ್ ಪ್ರೊಡಕ್ಷನ್ಗೆ ಏನ್ ಬೇಕು ಹೇಳಿ? ಬೀಜದೋರಿ ಅನ್ನೋದ್ಕಿಂತ ಸರ್ ಹಸು ಬೇಕು ಸರ್. ಹಸುನೇ ಇಲ್ಲ ಇವತ್ತಿನ ಕಾಲದಲ್ಲಿ. ಹಸು ಸಾಕೋದ್ರಿಂದ ಏನಪ್ಪಾ ಆಗತ್ತೆ ಅಂದ್ರೆ ಪೀಳಿಗೆ ದೊಡ್ಡದಾಗುತ್ತೆ. ಇವತ್ತೇನಾಗ್ತಿದೆ, ಈಗ ನಸು ಹೋಗ್ತಾ ಇದೆ. ಹಳ್ಳಿ ಕಾರೆ ಅನ್ನೋದೇ ಎಲ್ಲ ನಾಟಿ ಹಸು ಅಂತ ಇದ್ವಿ ಅವಾಗೆಲ್ಲ. ಈಗ ಹಳ್ಳಿ ಕಾರ ಅಂತ ಕರೀತಾ ಇದೀವಿ. ಫಸ್ಟ್ ಇನ್ನ ನಾಟಿ ಹಸುನ ಮಡಗ್ಬೇಕು ಫಸ್ಟ್ ಜನಗಳು. ನಾಟಿ ಹಸು ಮಡಗಕ್ಕೆ ಈಗ ಯಾರು ರೆಡಿ ಇಲ್ಲ. ಎಲ್ಲ ಮಾರ್ಕೊಬಿಡ್ತಿದಾರೆ. ಮಾತ್ರ ಎಲ್ಲಾರು ಏನ್ ಬೇಕು ಅಂತಾರೆ ಅಂದ್ರೆ ಓರಿ ಕರು ಇದೆಯಾ ಎಲ್ಲಾರು ಅಂತಾರೆ. ಅದು 30,000 ಬಾಳ ಕರುನ ಇವತ್ತೇನಾಯ್ತದೆ 60,000 ಕೊಟ್ಟು ತಗೋತವ್ರೆ. ಬಟ್ ಪ್ರೊಡಕ್ಷನ್ ಇಲ್ಲ, ಬೈಯರ್ ಜಾಸ್ತಿ ಇದಾರೆ. ಅದು ಜನ ಅರ್ಥ ಮಾಡ್ಕೋಬೇಕು. ನಾವು ಹಸು ಸಾಕ್ಬೇಕು. ಓರಿ ಕರು ಅಂದ್ರೆ ನೀವು ಏನಿದು ಬೀಜ ಹೊಡೆದಿರೋ ಕರುನ? ಬೀಜ ಎಲ್ಲೇ ಆದ್ರೂ ಸರಿ ಸರ್. ಬೀಜ ಹೊಡೆದಿರೋ ಕರುಗೂ ಓರಿ ಕರುನೇ ಬೇಕಲ್ಲ ಸರ್? ಹೌದೌದು. ನಮ್ಮಲ್ಲಿ ಕ್ರಾಸಿಂಗು ಓರಿ ಕರುನೇ ಬೇಕಲ್ವಾ? ಈಗ ಹೆಣ್ಕರು ಬಿಟ್ಟಿದ್ರೆ ಹೆಣ್ಕರು ಹುಟ್ಟಿದ್ರೆ ತಾನೇ ನೆಕ್ಸ್ಟ್ ಪೀಳಿಗೆ ಆಗೋದು. ಹೆಣ್ಕರುನೇ ಇಲ್ಲ ಅಂದ್ರೆ ಊರ್ಗರು ಎಲ್ಲಿಂದ ಬರ್ತದೆ? ಜನ ಅದನ್ನ ತಿಳ್ಕೋಬೇಕು. ಅವರು ಒಂದೊಂದು ಹಸು ಸಾಕ್ಬೇಕು. ನಮ್ಗೇನಿಲ್ಲ ಸರ್. ಹಸುವಿಂದ ಇದರಿಂದ ಹಸು ಸಾಕಿರೋದ್ರಿಂದ ಅದರ ಹಾಲು, ಅದರ ಮೊಸರು, ಅದರ ತುಪ್ಪ, ಬೆಣ್ಣೆ ಅವತ್ತು ಇದು ಮಾಡಿಯವ್ರಿಗೆ ಇಲ್ಲಿವರೆಗೂ ಯಾವುದೇ ತರದ ಇದು ಕಾಯಿಲೆ ರುಜಿನಗಳು ಏನಿಲ್ಲ. ಇವತ್ತು ನೋಡಿ, ಇವತ್ತು ಹುಡ್ತಾ ಇದ್ದ ಮಗುವಿಗೆ ಈ BP ಶುಗರು ಬೇಜಾನ್ ಬಂದಿದೆ. ಅದರಿಂದ ಒಳ್ಳೆ ಗೊಬ್ಬರ ಆಗುತ್ತೆ ಹಳ್ಳಿ ಕಾರು ಸಾಕಿದ್ರೆ. ಮತ್ತೆ ಹಳ್ಳಿ ಕಾರು ಬೆಣ್ಣೆ ತುಪ್ಪ ಇಂದ ಒಳ್ಳೇದಾಗುತ್ತೆ. ಹಳ್ಳಿ ಕಾರು ಉತ್ತೇಜನ ಕೊಡಬೇಕು. ಸರ್ಕಾರವೇ ಹಳ್ಳಿ ಕಾರು ಸಾಕೋಕ್ಕೆ ಪ್ರೋತ್ಸಾಹನ ಮಾಡಿ ಪ್ರತಿಯೊಂದು ಸಾಕ್ತಕ್ಕಂಥವ್ರಿಗೆ ಒಂದು ಪ್ರೋತ್ಸಾಹನ ಕೊಟ್ಟು ಹಳ್ಳಿ ಕಾರನ್ನ ಹಸು ಸಾಕಕ್ಕೆ ವ್ಯವಸ್ಥೆ ಮಾಡಬೇಕು. ಇವತ್ತೇನು ನಾಟಿ ಹಸು ತಗೊಂಡಿದ್ದಾರೆ, ನಾಟಿ ಹಸುವಿನಲ್ಲಿ 100 ಬರ್ಬೋದು, ಹಾಲು ಬರ್ಬೋದು. ಹಾಲು ಬಂದ್ರೆ ಉತ್ತಮವಾದ ಹಾಲಲ್ಲ.
ಉತ್ತಮವಾದ ಹಾಲಲ್ಲ. ಏನಾಗ್ತದೆ ಸರ್, ಕಾಯಿಲೆ ಜಾಸ್ತಿ ಆಗ್ತದೆ. ಕಾಯಿಲೆ ಜಾಸ್ತಿ ಆಗುತ್ತೆ. ಅದರಿಂದ ಇವತ್ತು ಹಳ್ಳಿಕಾರ್ ಉತ್ತೇಜನೆ ಕೊಡಬೇಕು. ಹಳ್ಳಿಕಾರ್ ಹಸು ಸಾಕಿದ್ರೆ, ಹಳ್ಳಿಕಾರ್ ಹಸು ಕರು ಸಾಕಿದ್ರೆ ಒಳ್ಳೆ ಹಾಲು, ಒಳ್ಳೆ ಗೊಬ್ಬರನೂ ಒಳ್ಳೆ ಗೊಬ್ಬರ ಆಗುತ್ತೆ. ಒಳ್ಳೆ ಗೊಬ್ಬರ ಹಾಕಿದ್ರೆ ಮತ್ತೆ ರೈತನಿಗೆ ಇದು ಆರೋಗ್ಯಕರ ಜೀವನ. ರೈತನಷ್ಟು ಗಟ್ಟಿಯಾದ ಜೀವಿ ಶ್ರಮಜೀವಿ ಇಲ್ಲ. ರೈತನಿಗೆ ಪ್ರೋತ್ಸಾಹನ ಇದು ಮಾಡಬೇಕು ಸರ್ಕಾರ ಮಾಡಿ ಉತ್ತೇಜನ ಕೊಟ್ಟು ಇದು ಮಾಡಿದ್ರೆ ನೋಡಪ್ಪ ಹಳ್ಳಿಕಾರ್ ನಶಿಸಿ ಹೋಗೋದು, ಹಳ್ಳಿಕಾರ್ ಉಳಿತದೆ. ಅದರಿಂದ ಹಾಲು, ಮೊಸರು, ಇದು ಆರೋಗ್ಯಕರ ಮೊಸರು, ಬೆಣ್ಣೆ ಎಲ್ಲ ಉತ್ಪತ್ತಿ ಆಗುತ್ತೆ. ನಿಮ್ದು ಅವರು? ನಮ್ದು ಹುಣಸೂರೇ ಸರ್, ಚಿಕ್ಕಪ್ಪ. ಅವರೆಲ್ಲ ಕಟ್ತಾ ಇದ್ರು, ಇವಾಗ ನಾವು ಅವ್ರ ಜೊತೆ ಕೈ ಜೋಡಿಸಿದೀವಿ ಸರ್. ಓಕೆ, ನೀವೆಲ್ಲ ಒಟ್ಟಿಗೆ ಇರೋದಾ? ಏನಿದೆ ಸರ್ಕಾರಕ್ಕೆ ಒಂದು ಮನವಿ ಏನಪ್ಪಾ ಮಾಡ್ತೀವಿ ಅಂದ್ರೆ ಸರ್, ದಯವಿಟ್ಟು ಯಾರು ಸರ್ಕಾರದವರು ಇದ್ರ ಬಗ್ಗೆ ಒಂದು ಇದು ತಗೋಬೇಕು ಸರ್, ಸ್ಟ್ಯಾಂಡ್ ತಗೋಬೇಕು. ಏನಕ್ಕೆ ಅಂದ್ರೆ ಇವಾಗ ಇಲಾಖೆ ಹಸು ಸತ್ತೋದ್ರೆ ಒಂದು 5,000 10,000 ಕೊಡ್ತಾರೆ. ಅದೇ ನಾಟಿ ಹಸುಗೆ ಹಳ್ಳಿಕಾರ್ ಸಾಕೋರ್ಗೆ ಒಂದು ಪ್ರೋತ್ಸಾಹ ಕೊಡ್ಬೇಕು ಸರ್. ಏನಕ್ಕೆ ಅಂದ್ರೆ ಒಂದು ಹಸು ಸಾಕಿದ್ರೆ ಒಂದು ವರ್ಷಕ್ಕೆ ಒಂದು 5,000 ಇಲ್ಲ, ಕನಿಷ್ಠ ಪಕ್ಷ 2,000 ಕೊಟ್ರೆ ಹಳ್ಳಿಕಾರ್ ಉಳಿಯುತ್ತೆ ಸರ್. ಒಂದು ಏನಕ್ಕೋಸ್ಕರ ಹೇಳ್ತಾ ಇದೀವಿ ಅಂದ್ರೆ ಹಳ್ಳಿಕಾರ್ ಹಸು ಇಲ್ಲ ಸರ್. ಬರ್ತಾ ಇವತ್ತು ಹೆಂಗಾಗ್ತಿದೆ ಅಂದ್ರೆ ಹಸು ಇಲ್ಲ ಯಾರ ಹತ್ರನೂ. ಮನೆ ಬಾಗ್ಲಿ ಯಾರ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಯಾವ ತರ ಆಗ್ತದೆ, ಹಳ್ಳಿಕಾರ್ ಹಸು ಅಂದ್ರೆ ಕ್ಯಾಲೆಂಡರ್ ಅಲ್ಲಿ ನೋಡ್ಬೇಕಾಗುತ್ತೆ, ವಾಲ್ ಪೇಂಟ್ ಅಲ್ಲಿ ನೋಡ್ಬೇಕಾಗುತ್ತೆ. ಇವತ್ತು ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ಹಸು ಸಾಕಿರೋನ್ ಹತ್ರ ಹುಡುಕಿ ಹೋಗ್ತಾರೆ ಜನ, ಈ ತರ ಇದೆಯಲ್ಲಪ್ಪ ಹಸುನ ನೋಡ್ಬೇಕು ಅಂತ. ಜನಗಳಿಗೆ ಸರ್ಕಾರದಿಂದನಾರು ಆಗ್ಲಿ, ಪ್ರತಿಯೊಬ್ಬರಿಂದನಾಗ್ಲಿ ಆ ಕೆಳಗಡೆ ವರ್ಗದಲ್ಲಿ ಇವಾಗ ನಾನು ಹೇಳಪ್ಪ ಮೇಲ್ವರ್ಗದವ್ರಿಗೆ ನಾವು ತಲುಪ್ಸಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಪಂಚಾಯತಿ ಲೆವೆಲ್ ಅಲ್ಲಿ, ಏರಿಯಾ ವೈಸ್ ಅಲ್ಲಿ ಅವರು ಕೆಲಸ ಮಾಡ್ಬೇಕು ಸರ್. ಬಾಕಿದ್ಕೆಲ್ಲ ಪ್ರತಿಯೊಂದಕ್ಕೂ ಅವ್ರ ಏರಿಯಾ ವೈಸು, ಅದು ವೈಸು, ಇದು ವೈಸ್ ಕೆಲಸ ಮಾಡ್ತಾರೆ. ಬಟ್ ಇವತ್ತಿನ ದಿನದಲ್ಲಿ ಏನಪ್ಪಾ ಅಂದ್ರೆ ಜನಗಳಿಗೆ ಹಳ್ಳಿಕಾರನ ಉಳಿಸೋಕ್ಕೋಸ್ಕರ ಒಂದು ಯಾವ್ದಾರು ಒಂದು ಸ್ಟ್ಯಾಂಡ್ ಬೈ ತಗೊಳ್ಳೇಬೇಕಾಗ್ತದೆ. ಪ್ರತಿಯೊಬ್ರು ಮಾತಾಡೋದ್ರಿಂದ ಏನಾಗಲ್ಲ ಸರ್, ಬಟ್ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಡಾಕ್ಟರ್ಗಳೆಲ್ಲ ಬರ್ತಾರ ಪ್ರತಿ ವರ್ಷ ಲಸಿಕೆ ಮಾಡಕ್ಕೆಲ್ಲ? ಸರ್ ಲಸಿಕೆ ಎಲ್ಲ ಮಾಡ್ತಾರೆ ಸರ್, ಅದು ಮಾಮೂಲಿ ಇರುತ್ತೆ ಬಿಡಿ. ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದಂದ್ರೆ ಹಸು ಸಾಕೋಕೆ ಪ್ರೋತ್ಸಾಹ ಮಾಡಬೇಕು. ಹಸು ಸಾಕ್ತಾರಲ್ಲ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ಸರ್, ನಾನು ಹೇಳ್ತಾ ಇದ್ದೀನಿ ಅಂದ್ರೆ ರೀಸೈಕಲ್ ಆಗ್ತದೆ ಸರ್. ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ, ಇವಾಗ ನಾವು ಒಂದು ಮಾರ್ಕೆಟಿಂಗ್ ಅಂತ ಹೋದಾಗ ಅಲ್ಲಿ ಇನ್ಪುಟ್ ಬಂದ್ರೆ ಔಟ್ಪುಟ್ ಹೋಗಕ್ಕೆ ನಮ್ಗೆ ಚಾನ್ಸಸ್ ಸಿಗುತ್ತೆ. ಇನ್ಪುಟ್ ಇಲ್ಲ ಅಂದಾಗ ಔಟ್ಪುಟ್ಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ಯಾವ ತರ ಆಗಿದೆ ಅಂದ್ರೆ ಇವತ್ತು ಚುಂಚನಕಟ್ಟೆ ಜಾತ್ರೆಯಲ್ಲಿ ಲಾಸ್ಟ್ ಇಯರ್ ಆ ಕರುನ ನಾವು 50,000 60,000 ತಗೊಂಡಿರ್ತೀವಿ. ಈ ವರ್ಷ ನಾವು 1.70 2 ಲಕ್ಷ ಹೇಳ್ತಾ ಇದಾರೆ. ಎಲ್ಲಿಗೆ ಬಂದಿದೀವಿ ಅಂತ ನಾವು ಥಿಂಕ್ ಮಾಡ್ಬೇಕಾಗುತ್ತೆ ಇವತ್ತು ನಾವು. ಇವಾಗ ನಿಮ್ಮೂರಲ್ಲಿ ಸುತ್ತಮುತ್ತ ಎಷ್ಟು ಜನ ಸಾಕ್ತಾ ಇರ್ಬೋದು? ಸರ್ ಎಲ್ಲಾ ಕಡೆ, ನಮ್ಮೂರು ಅಂತ ಅಲ್ಲ, ಪ್ರತಿಯೊಬ್ರು ಇವಾಗ ನಮ್ಮ ಒಂದೊಂದು ಮನೇಲಿ 2-3 ಹಸುಗಳು ಇರ್ತಾ ಇದ್ವಿ. ಓಕೆನಾ? ಇವತ್ತೇನಾಗಿದೆ ಅಂದ್ರೆ ಯಾರು ಹಸುಗಳು ಸಾಕ್ತಲ್ಲ. 2 ಲೀಟರ್ ಹಾಲು ಕೊಡ್ತದೆ, ತಡಿಯಪ್ಪ ಒಂದು ಇಲಾತಿ ಹಸು ತಗೋರ ನನ್ನ ಲೆಕ್ಕಾಚಾರದಲ್ಲಿ ಬಂದ್ಬಿಟ್ಟವ್ರೆ. ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ನಾವು 2 ಲೀಟರ್ ಹಾಲುಗೋಸ್ಕರ ಬೆಳಗ್ಗೆ ಸಾಯಂಕಾಲ ಗಂಟ ದುಡಿತಾ ಇದೀವಿ. ಅದೇ ನಾಟಿ ಹಸು ಸಾಕೋದ್ರಿಂದ ನಮ್ಗೆ ವರ್ಷಕ್ಕೆ ಆದಾಯ ಬರ್ತದೆ. ಬಟ್ ತಾಳ್ಮೆ ತಗೋಬೇಕದು. ಒಂದು ಕರು ಸಾಕಿದ್ರೆ ಸರ್ 50,000 to 60,000 ರೂಪಾಯಿ. ಒಂದು ಹಸುಗೆ ನೀವು ಬಂಡವಾಳ ಹಾಕ್ಬಿಟ್ಟು ನೀವು ತರೋದು ಅದು ಹೆಚ್ಚಾಪಟ್ಟಿಗೆ 1 ಲಕ್ಷ ಕೊಟ್ಟು ಬಂದಿರ್ತೀರಾ. ಏನ್ ಅಮ್ಮಮ್ಮ ಅಂದ್ರೆ ಅದು ಎಷ್ಟು ಸಂಪಾದನೆ ಮಾಡ್ಬಿಡ್ತದೆ ಸರ್? 3 ತಿಂಗಳು ಸಂಪಾದನೆ ಮಾಡುತ್ತೆ. 3 ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾರೆ? 20,000 25,000 ಸಂಪಾದನೆ ಮಾಡ್ತೀರಾ. ಅದಾದ್ಮೇಲೆ ವೇಸ್ಟ್ ಆಫ್ ಖರ್ಚು ತಾನೇ ಅದು ಬಾಕಿದ್ದೆಲ್ಲ. ಬಟ್ ಹಳ್ಳಿಕಾರ ಆತರ ಆಗಲ್ಲ ಸರ್. 50ರಿಂದ ಎಷ್ಟು ಇವತ್ತಿನ ಲೆಕ್ಕಾಚಾರದಲ್ಲಿ ನೋಡಿದ್ರು ನೀವು 30,000 to 40,000 ರೂಪಾಯಿ ಹಾಕೊಳ್ಳಿ. ಮೀಡಿಯಂ ಕ್ಲಾಸ್ ಒಂದು ಕಟ್ಸ್ ತಗೋತೀನಿ ಅಂದ್ರೆ ಒಂದ್ ಸತಿ ಅದು ರೀಸೈಕಲ್ ಆಗಿ ಕನ್ಸರ್ವ್ ಆಯ್ತು ಅಂದ್ರೆ, ಒಂದು ಓರಿಗರ ಬೀಳ್ತು ಅಂದ್ರೆ 50,000 ದುಡಿಯುತ್ತೆ. ಬಟ್ ಹೆಲ್ತಿ ಆಗಿರುತ್ತೆ. ಬಟ್ ಅದನ್ನ ಜನ ಯಾರನ್ನು ಅದನ್ನ ಸೀರಿಯಸ್ನೆಸ್ ಆಗಿ ತಗೋತಾ ಇಲ್ಲ. ಬಟ್ ನಾವು ಸರ್ ಬೇರೆಯವ್ರಿಗೆ ಹೇಳೋದ್ಕಿಂತ ಮುಂಚೆ ನಾವು ಕರೆಕ್ಟ್ ಆಗಿದ್ದೀವಿ. ನಾವು ಅದಕ್ಕೆ ನಾವು ಈ ಮಾತು ಹೇಳ್ತಿದೀವಿ. ಯಾಕೆಂದ್ರೆ ಫಸ್ಟ್ ನೀನ್ ಸಾಕಿದ್ಯಾ ಅಂತ ಕೇಳೋರು ಇರ್ತಾರೆ. ಅದಕ್ಕೆ ನಾವ್ ಹೇಳ್ತಿದೀವಿ. ನಮ್ಮ ಹತ್ರ ಈಗಲೂ 8 ಹಸು ಇದೆ, ನಾಟಿ ಹಸು. ನಾವು HF ಮಡಗಿಲ್ಲ. ಒಂದೇ ಒಂದು ಮಾತ್ರ ನಾವು ಒಂದು ಜರ್ಸಿ ಮಡಿಕೊಂಡಿದ್ದೀವಿ, ಕುಳ್ಳಸು. ಹಾಲಿಗೆ ಬೇಕಾಗುತ್ತೆ ಅಂತ, ಅದು ಓರಿಗೆ ಹಾಲಿಗೆ ಬೇಕಾಗುತ್ತೆ ಅಂತ. ಟೈಮಲ್ಲಿ ಸಣ್ಣ ಕರುಗಳು ಇರ್ತವೆ, ಅವಕ್ಕೆ ಹಾಲು ಯಾಕೆ ಬೇಕಾಗುತ್ತೆ ಅಂತ ಮಡಿಕೊಂಡಿದ್ದೀವಿ ಹೊರತು ಇವತ್ತು ನಮ್ಮ ಹತ್ರ ನಾಟಿ ಹಸುನೇ ಇರೋದು. ಕರುಗಳು ಸೇಲ್ ಮಾಡ್ತೀರಾ ಸರ್? ಕರುಗಳು ಸೇಲ್ ಮಾಡ್ತೀವಿ. ಇವತ್ತು ನಮ್ಮ ಹತ್ರ ಮನೇಲಿ ಇದ್ವು ಹೆಣ್ಗರುಗಳು ಇದ್ವು. 3 ಕರು ಸೇಲ್ ಮಾಡಿದೀವಿ. 3 ಕರು ಈಗ 2 ಕರು ಸೇಲ್ ಆಗಿದೆ ಆಲ್ರೆಡಿ. ಓಕೆನಾ? ನಾವು ಹೆಣ್ಗರು ಈಗ ಅದೇ ಇದು ನಮ್ದೇ ಮನೇಲಿ ಹುಟ್ಟಿರೋ ಕರು. ಅದೇನ್ ಚೆನ್ನಾಗೇನ್ ಬಿದ್ದಿಲ್ಲ ಅಂತ ಏನಿಲ್ವಲ್ಲ, ಚೆನ್ನಾಗಿ ಬಿದ್ದಿದೆ. ನಮ್ಗೆ ಲಾಭನೇ ಅದು. ಅಂದಾಜ್ ಕಡಿಮೆ ಅಂದ್ರೆ ಒಂದು 30-40 ರೂಪಾಯಿ ಆದ್ರೂ ಹೋಗುತ್ತೆ. ಇವತ್ತು ನಾವು 1,30,000 ಹೇಳ್ತಿದ್ದೀವಿ. ಅಲ್ಲ, ಮೀಡಿಯಂ ಆಗಿರೋ ಕರು ಅಂತ 30-40 ವರ್ಷ ಅದಕ್ಕೆ 30,000 ಹೋಗುತ್ತೆ. 70,000 to 80,000 ಕೇಳಕ್ ರೆಡಿ ಇದ್ದಾರೆ ಸರ್ ಆಲ್ರೆಡಿ ತಗೊಳಕ್ಕೆ.
ಲಾಸ್ ಆಗಲ್ಲ ಸರ್. ಅದು ಬಿತ್ತನೆಗೆ ಆಗುತ್ತಾ ಸರ್? ಆಗುತ್ತೆ, ಬಟ್ ಅವ್ರು ಯಾವ ತರ ಯೂಸ್ ಮಾಡ್ಕೋತಾರೆ ಅದ್ರ ಮೇಲೆ ಆಗುತ್ತೆ. ಬಿತ್ತನೆಗೂ ಆಗುತ್ತೆ, ಊಟಕ್ಕೂ ಆಗುತ್ತೆ, ಮತ್ತೆ ಬೇಸಾಯ ಮಾಡಕ್ಕೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಅದು ಎಲ್ಲಾ ಕ್ವಾಲಿಟಿಗೂ ಇದೆ. ಅದನ್ನ ಸೇಲ್ ಮಾಡ್ತೀರಾ ಕರುನ? ಮಾಡ್ತೀವಿ, ಬಟ್ ಅಂದ್ರೆ ಈ ವರ್ಷ ಕೊಡಲ್ಲ ಸರ್. ಸದ್ಯ ಬೆಳೀಲಿ ಕರ. ಈ ಓರಿ ಸೇಲ್ ಆದಂತ ಕಾಲಕ್ಕೆ ಅದು ಸ್ಟೇಜ್ ಬರ್ಬೇಕು. ನಾವು ಇನ್ನೊಂದು ಓರಿ ತಗೋಬೇಕಲ್ಲ, ಅದಕ್ಕೋಸ್ಕರ. ಇವತ್ತು ಏನ್ ನಾಟ್ ಬ್ಯಾಡ್ ಸರ್, ಅದು ನಮ್ಗೇನೋ ಚೆನ್ನಾಗಿದೆ. ನಮ್ಮನೆಯಲ್ಲೇ ಹುಟ್ಟಿರೋದ್ರಿಂದ ನಾವೇನ್ ಚೆನ್ನಾಗಿ ಬಿದ್ದಿಲ್ಲ ಅಂತ ಏನಿಲ್ವಲ್ಲ. ನಾವು ಹೊರಗಡೆ ಹೋಗಿ ತಗೊಳೋದ್ಕಿಂತ ಏನ್ ಬೆಟರ್ ಆಗಿ. ಗಾಡಿ